ಸತ್ರು ನಿನ್ ಜೊತೆ ಸಂಸಾರ ಮಾಡಲ್ಲ. ನಿನ್ಗೆ ಮದ್ವೆ ಆದ್ರೂ ಆಗ್ದ ಹಾಗೆ. ಅವಳು ನನ್ ಜೊತೆ ಯಾವತ್ತು ಸಂಸಾರನೇ ಮಾಡಿಲ್ಲ. ಪ್ರೀತಿ ಇರೋ ಹಾಗೆ ನಾಟಕ ಮಾಡಿದ್ಲು. ಎಲ್ರ ಮುಂದೆ ಒಂಥರ, ಯಾರು ಇಲ್ದೇದಾಗ ಇನ್ನೊಂಥರ ವರ್ತಿಸ್ತಿದ್ಲು. ನಿಂಗೆ ನಂಗೆ ಮೋಸ ಮಾಡಿದ್ಲು ಶಶಿ. ಅಷ್ಟಕ್ಕೂ ಅವಳು ನಮ್ಮ ಮನೆಗೆ ಬರದೇ ಒಂದ್ ದೊಡ್ಡ ಪ್ಲಾನ್. ಒಂದ್ ದಿನನೇ ನನಗೆ ಮನಃಶಾಂತಿ ಇಲ್ದೇ ಇರೋ ತರ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ಲು. ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಿದ್ಲು. ಒಳ್ಳೆ ಅವಳ ತರ ನಾಟಕ ಮಾಡಿ ನಂಬಿಕೆ ದ್ರೋಹ ಮಾಡಿದ್ಲು. ಕೇವಲ ನಾನು ತಾಳಿ ಕಟ್ಟಿದೀನಿ ಅನ್ನೋ ದ್ವೇಷದಿಂದ ಇಷ್ಟು ದೊಡ್ಡ ಪ್ರತೀಕಾರ ತೀರಿಸ್ಕೊಂಡ್ಲು. ಹಾ, ಕರೆಕ್ಟ್ ಆಗಿ ಹೇಳ್ದೆಪ್ಪ. ಅವಳಿಗೆ ನಿನ್ನ ಮೇಲೆ ದ್ವೇಷ ಬಿಟ್ರೆ ಪ್ರೀತಿನೇ ಇಲ್ಲ. ನೀನು ಅವಳ ಅಣ್ಣಂಗೆ ಅವಮಾನ ಮಾಡ್ದೆ ಅಂತ ಅವಳು ನಿನ್ ತಂಗಿಗೆ ಅವಮಾನ ಮಾಡಿದ್ಲು. ನಿನಗೂ ನಿನ್ ತಂಗಿಗೂ ಸಂತೋಷನೇ ಇಲ್ದಿರೋ ತರ ಮಾಡಿದ್ಲು. ಅಯ್ಯಯ್ಯೋ, ಆ ಅಣ್ಣ ತಂಗಿ ಚಿಕ್ಕಂದಿನಿಂದ ಹೀಗೆ ಕಣಪ್ಪ. ಅವ್ರು ಇರೋ ಜಾಗದಲ್ಲಿ ಯಾರಿಗೂ ಮನಃಶಾಂತಿನೇ ಇರಲ್ಲ. ಅವ್ರ ಅಮ್ಮನಿಂದ ಅನ್ಯಾಯವಾಗಿ ನಮ್ ಜೈ ಸತ್ತು ಹೋದ. ಆ ಪಾಪ ತುಂಬಿ ಅವರಮ್ಮ ಸತ್ತು ಹೋದ್ಲು. ಇದೆಲ್ಲ ನಿಜನಾ ಅಣ್ಣ? ನಂಬೋಕೆ ಆಗ್ತಿಲ್ಲ. ಅದಕ್ಕೆ ಇಷ್ಟೇ ಸ್ವಾರ್ಥಿನ? ಅಭಿ ಶುದ್ಧ ಮೋಸ್ಕಾರನ? ನಾನು ಅಮಾಯಕಿ ತರ ನಂಬಿಟ್ನಾ? ನನಗೆ ಮೊದ್ಲಿಂದ ಅವಳ ಮೇಲೆ ಅನುಮಾನ ಇದೆ ಶಶಿ. ನೀನ್ ಪ್ರೀತಿಸ್ದೆ ಅಂತ ಅಭಿನ್ ನಂಬ್ದೆ. ನನ್ನನ್ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ದಿವ್ಯಾನ್ ನಂಬ್ದೆ. ಇಬ್ರು ಸೇರಿ ನಂಗೆ ಮೋಸ ಮಾಡಿದ್ರು. ನಮ್ ಜೀವನದ ಜೊತೆ ಆಡ್ಬೇಕು ಅನ್ಕೊಳ್ತಾ ಇದ್ದಾರೆ. ನಾವೀ ಮನೆಗ್ ಬಂದಿದ್ದು ಕೂಡ ದಿವ್ಯಾ ಕುತಂತ್ರ ಅಂದ್ರೆ ನಂಬ್ತ್ಯಾ? ನಾನೇ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಅನ್ಕೊಂಡೆ. ಆದ್ರೆ ದಿವ್ಯಾ ನಮ್ಮನ್ನ ಕರ್ಕೊಂಡ್ ಬಂದಿದ್ದು. ಇದ್ರಲ್ಲೇ ಅರ್ಥ ಮಾಡ್ಕೋ ದಿವ್ಯಾ ಎಂತ ದೊಡ್ಡ ಗೇಮರ್ ಅಂತ. ಇಲ್ಲಿಗೆ ಬಂದ್ಮೇಲೆ ಅವಳು ಮಾಡಿದ ಪ್ರತಿ ಕೆಲ್ಸನೂ ನಾಟಕನೇ. ಹೇಳಿದ ಪ್ರತಿ ಮಾತು ಸುಳ್ಳೆ. ನಾವು ಪೂರ್ತಿಯಾಗಿ ಮೋಸ ಹೋದ್ವಿ ಶಶಿ. ಏನ್ ನೀವ್ ಹೇಳ್ತಾ ಇರೋದು? ಚಾಣಕ್ಯ ಶಶಿ ರಿವರ್ಸ್ ಆಗಿದಾರ? ಹೌದು. ಪ್ರೀತಿಸಿದ ಹಾಗೆ ನಾಟಕ ಮಾಡಿ ದಿವ್ಯನ ಮೋಸ ಮಾಡಿದ್ಲು ಅಂತ ಚಾಣಕ್ಯ ಫೈರ್ ಆಗ್ತಿದ್ದಾನೆ. ದಿವ್ಯನ್ ಮೇಲೆ ಕೆಣ್ಣದಂತ ಕೋಪ ಕಾರ್ತಿದ್ದಾನೆ. ಅಭಿ ತನ್ನ ಕತ್ತಿಗೆ ಪ್ರೀತಿಯಿಂದ ತಾಳಿ ಕಟ್ಟಿಲ್ಲ ಅಂತ ಕೋಪದಲ್ಲಿ ಕಟ್ಟಿದಾನೆ ಅಂತ ಅವಳು ಜೀವನನ ನಾಶ ಮಾಡೋದಿಕ್ಕೆ ಇದು ದಿವ್ಯಾ ಅಭಿ ಜೊತೆ ಸೇರಿ ಮಾಡಿರೋ ಕುತಂತ್ರ ಅಂತ ಶಶಿ ನಂಬ್ತಿದ್ದಾಳೆ. ಅಭಿ ದಿವ್ಯಾ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ. ಈ ಇಬ್ರು ಅಣ್ಣ ತಂಗಿರು ಆ ಇಬ್ರು ಅಣ್ಣ ತಂಗಿರ್ ಮೇಲೆ ಗುಡಿಲಿರೋ ಅಖಂಡ ದೀಪದ ತರ ಜೋರಾಗಿ ಉರಿತಾ ಇದಾರೆ. ಆ ಬೆಂಕಿ ಮೇಲೆ ನಾವು ಸ್ವಲ್ಪ ತುಪ್ಪ ಸುರಿದಿದೀವಿ. ವಾವ್ ವಾವ್, ಇದಲ್ವಾ ನ್ಯೂಸ್ ಅಂದ್ರೆ? ಇದಲ್ವಾ ಸೆಲೆಬ್ರೇಷನ್ ಅಂದ್ರೆ? ಇದಲ್ವಾ ಬ್ರಹ್ಮಾನಂದ ಅಂದ್ರೆ? ಹೌದು ಮೇಡಮ್, ಕಾಗೆಗಳ ಕಾರ್ಯನ ಗಂಧರ್ವರು ತೀರ್ದಾಗೆ ನಾವು ಮಾಡ್ಬೇಕು ಅನ್ಕೊಂಡಿದ್ದು ತಾನಾಗೆ ನಡೆದೋಯ್ತು ನೋಡಿ. ಆ ಗಂಧರ್ವರು ನಾವೇ ಅನಂತು. ನಾನು ನನ್ನ ಹೆಂಡತಿ ಅವರ ಕೋಪನ ಇನ್ನೂ ಜಾಸ್ತಿ ಮಾಡಿ 1ಕ್ಕೆ 10 ಮಾತು ಹೇಳಿ ಬೆಂಕಿ ಹಚ್ಚಿದೀವಿ. ಇನ್ನು ಆ ಮನೆಯಲ್ಲಿ ಪ್ರಳಯನೇ ಪ್ರಳಯ. ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸ ಮಾಡಿ ಬಂದಿದ್ದೀರಾ. ನನಗೆ ಉಪಯೋಗ ಆಗೋ, ನಾನು ಆನಂದ ಪಡೋ ಕೆಲಸ ಮಾಡಿ ಬಂದಿದ್ದೀರಾ. ಇದೇನ್ ಕೇಳ್ತೀಯಮ್ಮ? ಇದಕ್ಕಿಂತ ದೊಡ್ಡ ವಿಷಯ ಇನ್ನೊಂದು ನಡೆದಿದೆ. ಅದೇನು ಅಂತ ಹೇಳಿ. ಅಜ್ಜಿ ರೂಮಲ್ಲಿ ರಹಸ್ಯವಾಗಿ ಬಚ್ಚಿಟ್ಟಿದ್ದ ತಾಳೆಗರಿ ಗ್ರಂಥಗಳನ್ನ ದಿವ್ಯಾ ಎತ್ಕೊಂಡು ಹೋಗಿದ್ದಾಳೆ. ತಾಳೆಗರಿ ಗ್ರಂಥನ? ಶಾಪದ ಬಗ್ಗೆ ಬರ್ದಿರೋ ಪತ್ರನಮ್ಮ. ಅದನ್ನ ಓದಿದ್ರೆ ಆ ವಂಶಕ್ಕೆ ಶಾಪ ಇದೆ ಅಂತ ದಿವ್ಯಾ ಗೊತ್ತಾಗ್ಬಿಡುತ್ತಲ್ವಾ? ಎಲ್ಲಿ ದಿವ್ಯಗೆ ನಿಜ ಗೊತ್ತಾಗುತ್ತೋ ಅಂತ ಮುದುಕಿ ಕಲ್ಪನಾ ಮನೆಯಲ್ಲಿ ಇಬ್ರು ಭಯ ಪಡ್ತಿದ್ದಾರೆ. ದಿವ್ಯಗೆ ನಿಜ ಗೊತ್ತಾಗಬಾರ್ದು. ಆ ಅಭಿ ಕೇಶವ ಟೆನ್ಷನ್ ಅಲ್ಲಿ ಹೊರಟು ಹೋದ್ರು. ನಿಜ ತಿಳ್ಕೋಬೇಕು ಅಂತ ದಿವ್ಯಾ ದೇವಸ್ಥಾನಗಳ ಸುತ್ತ ತಿರುಗ್ತಿದ್ದಾಳೆ. ಎಲ್ಲ ತುಂಬಾ ಟೆನ್ಷನ್ ಅಲ್ಲಿ ಇದೆಯಮ್ಮ. ವಾವ್ ವಾವ್,
ವಾಟ್ ಎ ಡೇ, ವಾಟ್ ಎ ಗುಡ್ ಡೇ. ನನ್ ಲೈಫ್ ಅಲ್ಲಿ ಬೆಸ್ಟ್ ಡೇ ಇದು. ಇವತ್ತಿಗೋಸ್ಕರನೇ ಅಲ್ವಾ ನಾನು ವೇಟ್ ಮಾಡ್ತಿದ್ದು, ಈ ದಿನಕ್ಕೋಸ್ಕರನೇ ಅಲ್ವಾ ನಾನು ಫೈಟ್ ಮಾಡ್ತಾ ಇದ್ದಿದ್ದು. ಫೈನಲಿ ಮೈ ಡ್ರೀಮ್ಸ್ ಕಮ್ ಟ್ರೂ. ನನ್ ಕನಸು ನಿಜ ಆಗ್ತಾ ಇದೆ. ಮೇಡಮ್, ದಿವ್ಯಂಗೆ ಇವತ್ತು ಶಾಪದ ಬಗ್ಗೆ ಗೊತ್ತಾಗುತ್ತೆ ಅಂತೀರಾ? ಹಾ, ಇಷ್ಟೊತ್ತಿಗೆ ಗೊತ್ತೇ ಆಗಿರುತ್ತೆ. ತಪ್ಪದೇನೆ ಗೊತ್ತಾಗತ್ತೆ. ಇಷ್ಟೆಲ್ಲ ನಡೆದ್ಮೇಲೆ ಅದು ಮಾತ್ರ ನಡೀದೆ ಹೇಗಿರತ್ತೆ? ನೋಡಿದ್ರ, ಪ್ರಕೃತಿ ಕೂಡ ನನ್ ದ್ವೇಷಕ್ಕೆ ಕೋಆಪರೇಟ್ ಮಾಡ್ತಿದೆ. ಪ್ರಕೃತಿನೇ ಅಲ್ಲ ಸರ್, ಮನುಷ್ಯರು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಮನುಷ್ಯರು ಅಂದ್ರೆ ಇವರಲ್ಲ. ಅಂದ್ರೆ ನಾವು ಮನುಷ್ಯರು ಅಲ್ವಾ ಏನು? ಚಾಣಕ್ಯ ಶಶಿರೇಖಾ ತಾನು ತಾಳಿ ಕಟ್ಟಿರೋ ದಿವ್ಯಾ ಮೇಲೆ ಚಾಣಕ್ಯ ತನಗೆ ತಾಳಿ ಕಟ್ಟಿರೋ ಅಭಿರಾಮ್ ಮೇಲೆ ಶಶಿ ದ್ವೇಷ ತೀರಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ACP ಇಳಿಯರಾಜ ಅವರೇ, ನಿಮಗೆ ತುಂಬಾ ಇಷ್ಟವಾಗಿರೋ, ನೀವು ತುಂಬಾ ಗೌರವಿಸೋ ಜೈ ಗಂಗಾ ಮಕ್ಕಳು ಇವಾಗ ಪದ್ಮ ವ್ಯೂಹದಲ್ಲಿ ಸಿಕ್ಕಾಕೊಂಡು ಅಷ್ಟು ದಿಗ್ಬಂಧನದಲ್ಲಿ ಬಂದಿ ಆಗಿದ್ದಾರೆ. ಸತ್ತೋಗೋದು ಬಿಟ್ರೆ ಬದುಕೋದು ಅಸಾಧ್ಯ, ಇಂಪಾಸಿಬಲ್.